ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಿ ಡಿ ಒ ಹುದ್ದೆಗೆ ಸಂಬಂಧಿಸಿದಂತೆ ಅದರಲ್ಲಿ ಬರ್ತಕ್ಕಂಥ ಎಕನಾಮಿಕ್ಸ್ ಸಿಲೆಬಸ್ನ ಒಂದು ಟಾಪಿಕ್ಕು ಬ್ಯಾಂಕುಗಳ ಅಧ್ಯಯನ. ಆ ಬ್ಯಾಂಕುಗಳ ಅಧ್ಯಯನ ಬಗ್ಗೆ ನಾವು ನೋಡುವುದಾದರೆ ಆರ್ ಬಿ ಐ ಬ್ಯಾಂಕ್ ಅತ್ಯುನ್ನತ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಈ ಬ್ಯಾಂಕನ್ನು ಭಾರತದ ಅತ್ಯುನ್ನತ ಬ್ಯಾಂಕ್ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಆರ್ ಬಿ ಐ ಬ್ಯಾಂಕ್ನ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆರ್ ಬಿ ಐ ಇದರ ವಿಸ್ತರಿತ ರೂಪವನ್ನು ಕೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆರ್ ಬಿ ಐ ಬ್ಯಾಂಕನ್ನು ಭಾರತದ ಅತ್ಯುನ್ನತ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ರಾಯಲ್ ಆಯೋಗದ ಅಧ್ಯಕ್ಷರಾದ ಹಿಲ್ಟನ್ ಯಂಗ್ ಅವರು 1926ರಲ್ಲಿ ನೀಡಿದ ವರದಿಯಲ್ಲಿ ಆರ್ ಬಿ ಐ ಸ್ಥಾಪಿಸಲು ಶಿಫಾರಸು ಮಾಡಿದರು. ಹಿಲ್ಟನ್ ಯಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ ಅನ್ವಯ 5 ಕೋಟಿ ಮೂಲ ಬಂಡವಾಳದೊಂದಿಗೆ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆಯಾಯಿತು. 1935ರ ಏಪ್ರಿಲ್ 1ರಂದು ಆರ್ ಬಿ ಐ ಭಾರತೀಯ ಕೇಂದ್ರ ಬ್ಯಾಂಕ್ ಆಗಿ ಸ್ಥಾಪನೆಯಾಯಿತು. ಮೊದಲು ಸ್ಥಾಪನೆಯಾದದ್ದು 1934ರ ಅನ್ವಯ 5 ಕೋಟಿ ಮೂಲ ಬಂಡವಾಳದೊಂದಿಗೆ. ಅಂದರೆ ರಾಯಲ್ ಆಯೋಗದ ಮೂಲಕ ಹಿಲ್ಟನ್ ಯಂಗ್ ಅವರು ಶಿಫಾರಸು ಮಾಡ್ತಾರೆ 1926ರಲ್ಲಿ. ತದನಂತರ 1934ರಲ್ಲಿ ಇದು ತನ್ನ 5 ಕೋಟಿ ಮೂಲ ಬಂಡವಾಳದೊಂದಿಗೆ ಈ ಬ್ಯಾಂಕ್ ಆರಂಭ ಆಗ್ತದೆ. ತದನಂತರ 1935 ಏಪ್ರಿಲ್ 1ರಂದು ಆರ್ ಬಿ ಐ ಭಾರತೀಯ ಕೇಂದ್ರ ಬ್ಯಾಂಕ್ ಆಗಿ ಸ್ಥಾಪನೆ ಆಗ್ತದೆ. ಆರ್ ಬಿ ಐ 1949 ಜನವರಿ 1ರಂದು ಭಾರತ ಸರ್ಕಾರವು ಆರ್ ಬಿ ಐ ಅನ್ನು ರಾಷ್ಟ್ರೀಯಕರಣ ಮಾಡಿತು. ಆರ್ ಬಿ ಐ ರಾಷ್ಟ್ರೀಕರಣ ಆದಾಗ ಆರ್ ಬಿ ಐನ ಗವರ್ನರ್ ಸಿ ಡಿ ದೇಶ್ಮುಖ್ ಅಂದರೆ ಪ್ರಥಮ ಒಂದು ಗವರ್ನರ್ ಎಂದು ಇವರನ್ನು ಕರೆಯಲಾಗುತ್ತದೆ. ಆರ್ ಬಿ ಐ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಆರ್ ಬಿ ಐ 1949ಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಮಯನ್ಮಾರ್ನ ಕೇಂದ್ರ ಬ್ಯಾಂಕ್ ಆಗಿ ಇತ್ತು. ತನ್ನ ಮೊದಲ ಕೇಂದ್ರ ಕಚೇರಿಯನ್ನು ಕಲ್ಕತ್ತಾದಲ್ಲಿ ಹೊಂದಿತ್ತು. 1935ರಲ್ಲಿ ಮುಂಬೈಗೆ ವರ್ಗಾಯಿಸಲಾಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಕ್ಕಂಥ ಮಾಹಿತಿ ಅತ್ಯಂತ ಮುಖ್ಯವಾದ ಮಾಹಿತಿಗಳೆಂದು ಹೇಳ್ತೀನಿ. ಆದ್ದರಿಂದ ನೀವು ಪ್ರತಿಯೊಂದು ಪಾಯಿಂಟನ್ನು ನೋಟ್ಸ್ ಮಾಡ್ಕೊಳ್ಬೇಕು ಮತ್ತು ದಿನನಿತ್ಯ ಓದಬೇಕು ಎಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಆರ್ ಬಿ ಐನ ಆಡಳಿತವನ್ನು ನಾವು ನೋಡುವುದಾದರೆ ಆರ್ ಬಿ ಐನಲ್ಲಿ 21 ಜನರನ್ನು ಒಳಗೊಂಡಿರುತ್ತದೆ. ಅಂದರೆ ಆರ್ ಬಿ ಐ ಬ್ಯಾಂಕ್ 21 ಜನರನ್ನು ಒಳಗೊಂಡಿದೆ. ನಿರ್ದೇಶಕ ಮಂಡಳಿಯನ್ನು ಹೊಂದಿದೆ. ಒಬ್ಬರು ಗವರ್ನರ್, 4 ಜನ ಉಪಗವರ್ನರ್, 4 ಜನ ಪ್ರಾದೇಶಿಕ ಕಚೇರಿಯ ನಿರ್ದೇಶಕರನ್ನು ಇದು ಒಳಗೊಂಡಿರುತ್ತದೆ. ಸರ್ಕಾರ ನಾಮನಿರ್ದೇಶನ ಮಾಡಿದ 10 ಜನ ನಿರ್ದೇಶಕರು ವಿವಿಧ ವಲಯಗಳಿಂದ ಆಯ್ಕೆ ಆಗ್ತಾರೆ. ಹಣಕಾಸು ಸಚಿವಾಲಯದಿಂದ ನಾಮನಿರ್ದೇಶನಗೊಂಡ 2 ನಿರ್ದೇಶಕರು. ಒಟ್ಟಾರೆಯಾಗಿ 21 ಜನರನ್ನು ಈ ಆರ್ ಬಿ ಐ ಆಡಳಿತ ಒಳಗೊಂಡಿರುತ್ತದೆ. ಆರ್ ಬಿ ಐನ ಬಗ್ಗೆ ಪ್ರೆಸೆಂಟ್ ಅಂದರೆ ಪ್ರಸ್ತುತತೆಯ ಬಗ್ಗೆ ನಾವು ನೋಡುವುದಾದರೆ ಪ್ರಸ್ತುತವಾಗಿ ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್, ಉಪಗವರ್ನರ್ ಎಂ ಡಿ ಪಾತ್ರಾ, ಎಂ ರಾಜೇಶ್ವರ್, ಟಿ ರವಿಶಂಕರ್, ಜೆ ಸ್ವಾಮಿನಾಥನ್. ಆರ್ ಬಿ ಐನ 4 ಪ್ರಾದೇಶಿಕ ಕಚೇರಿಗಳನ್ನು ನಾವು ನೋಡುವುದಾದರೆ 1ನೇದು ಕಲ್ಕತ್ತಾ, 2ನೇದು ಮುಂಬೈ, 3ನೇದು ಚೆನ್ನೈ, 4ನೇದು ದೆಹಲಿ ಎಂದು ಹೇಳಬಹುದಾಗಿದೆ. ಸೊ ಫ್ರೆಂಡ್ಸ್, ಈಗ ಕೊಟ್ಟಿರ್ತಕ್ಕಂಥ ಈ ನೋಟ್ಸನ್ನು ನೀವು ಇಲ್ಲ ಅಂತಂದರೂ ಇದನ್ನು ಮಾತ್ರ ನೆನಪಿಟ್ಕೊಂಡ್ರೆ ನಿಮಗೆ ಇಲ್ಲಂದರೂ 2ರಿಂದ 3 ಮಾರ್ಕ್ಸ್ ಎಂದು ಬಂದೇ ಬರುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ನಾವು ನೋಡುವುದಾದರೆ ಇಲ್ಲಿ 3 ರೀತಿಯ ಕಾರ್ಯಗಳು ಬರ್ತವೆ. ಒಂದು ಸಾಂಪ್ರದಾಯಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಇತರೆ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯಗಳನ್ನು ನಾವು ನೋಡುವುದಾದರೆ ನೋಟುಗಳನ್ನು ಮುದ್ರಿಸುವುದು, ಸರ್ಕಾರದ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್, ಅಂತಿಮ ಋಣದಾನ, ತಿರುವೆ ಮಣೆ, ಹಣದ ಪೇಟೆಯ ನೇತಾರ, ವಿದೇಶಿ ವಿನಿಮಯದ ಪಾಲಕ, ಸಾಲ ನಿಯಂತ್ರಣ. ಇವು ಸಾಂಪ್ರದಾಯಿಕ ಕಾರ್ಯಗಳಾಗಿವೆ. ಅಭಿವೃದ್ಧಿ ಕಾರ್ಯಗಳನ್ನು ನಾವು ನೋಡುವುದಾದರೆ ಕೃಷಿ ಅಭಿವೃದ್ಧಿ, ಹಣಕಾಸು, ಕೈಗಾರಿಕೆ ಅಭಿವೃದ್ಧಿ, ಹಣಕಾಸು, ವಿದೇಶಿ ವ್ಯಾಪಾರಕ್ಕೆ ಹಣಕಾಸು. 3 ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಈ ಬ್ಯಾಂಕ್ ನಿರ್ವಹಿಸುತ್ತದೆ. ಇತರೆ ಕಾರ್ಯಗಳನ್ನು ನಾವು ನೋಡುವುದಾದರೆ ಸಂಶೋಧನಾ ಕಾರ್ಯ, ಅಂಕಿ ಅಂಶ ಸಂಗ್ರಹಣೆ, ಇವು ಇಷ್ಟು ಇತರೆ ಕಾರ್ಯಗಳಲ್ಲಿ ಬರ್ತವೆ. ಆರ್ ಬಿ ಐ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಪರೀಕ್ಷೆಯ ದೃಷ್ಟಿಯಿಂದ ನಾವು ಆರ್ ಬಿ ಐ ಬ್ಯಾಂಕ್ನ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇಶದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು ಆರ್ ಬಿ ಐ ಮಾತ್ರ. ಅಂದರೆ
ಈ ನಮ್ಮ ಭಾರತ ದೇಶದಲ್ಲಿ ನೋಟುಗಳನ್ನು ಅಂದರೆ ಹಣವನ್ನು ಮುದ್ರಿಸುವ ಒಂದು ಬ್ಯಾಂಕ್ ಯಾವುದಂದರೆ RBI ಬ್ಯಾಂಕ್. 1 ರೂಪಾಯಿ ನೋಟು ಮತ್ತು ನಾಣ್ಯ ಇದನ್ನು ಭಾರತದ ಹಣಕಾಸು ಸಚಿವಾಲಯ ಮುದ್ರಿಸುತ್ತದೆ. 1 ರೂಪಾಯಿ ಮತ್ತು 1 ರೂಪಾಯಿಯ ನೋಟನ್ನು ಮತ್ತು ನಾಣ್ಯವನ್ನು ಭಾರತ ಹಣಕಾಸು ಸಚಿವಾಲಯವೇ ಸ್ವತಃ ಮುದ್ರಿಸುತ್ತದೆ. RBI 1957ರಿಂದ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸುತ್ತಿದೆ. ಇದಕ್ಕೂ ಮುಂಚೆ ಪ್ರಮಾಣ ಗುಣ ಪದ್ಧತಿ ಇತ್ತು. ಈ ಪದ್ಧತಿಯಲ್ಲಿ 200 ಕೋಟಿಯನ್ನು ಭದ್ರತೆಯಾಗಿ ಹೊಂದಿದೆ. ಈ 200 ಕೋಟಿಯಲ್ಲಿ 115 ಕೋಟಿಯನ್ನು ಚಿನ್ನದ ರೂಪದಲ್ಲಿ ಹಾಗೂ ಉಳಿದ 85 ಕೋಟಿಯನ್ನು ವಿದೇಶಿ ವಿನಿಮಯ ಮತ್ತು ಸರ್ಕಾರದ ಭದ್ರತೆ ರೂಪದಲ್ಲಿ ಮೀಸಲಾಗಿ ಇಡಬೇಕು. RBI ಎಕ್ಸಾಮ್ ಪಾಯಿಂಟ್ ಅದರ ಬಗ್ಗೆ ನೋಡುವುದಾದರೆ, ನೋಟು ಮುದ್ರಣಾಲಯ ಕರೆನ್ಸಿ ನೋಟು ಮುದ್ರಣಾಲಯ ನಾಸಿಕ್ 1928 ಮಹಾರಾಷ್ಟ್ರ. ಬ್ಯಾಂಕ್ ನೋಟು ಮುದ್ರಣಾಲಯ ದೇವಾಸ್ 1974 ಮಧ್ಯಪ್ರದೇಶ. ಬ್ಯಾಂಕ್ ನೋಟು ಮುದ್ರಣಾಲಯ ಮೈಸೂರು 1995 ಕರ್ನಾಟಕ. ಬ್ಯಾಂಕ್ ನೋಟು ಮುದ್ರಣಾಲಯ ಸಾಲ್ವಾನಿ 1995 ಪಶ್ಚಿಮ ಬಂಗಾಳ. ಮುಂಬೈ, ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾದಲ್ಲಿ ನಾಣ್ಯ ಮುದ್ರಣಾಲಯ ಇದೆ. ಅಂದರೆ ಇಲ್ಲಿ ನಾಣ್ಯಗಳ ಮುದ್ರಣಾಲಯ ಇದೆ. ಈ 4 ರಾಜ್ಯಗಳಲ್ಲಿ ನೋಟುಗಳ ಮುದ್ರಣಾಲಯ ಇದೆ ಎಂದು ಹೇಳಬಹುದು. ಇದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಒಂದು ಮುಖ್ಯವಾದ ಪಾಯಿಂಟ್ಸ್ ಎಂದು ನಾವು ಹೇಳಬಹುದು. ಇಲ್ಲಿಯೂ ಸಹ ಒಂದು ಪರೀಕ್ಷೆಯ ದೃಷ್ಟಿಯಿಂದ ನಾವು ಮಾಹಿತಿಯನ್ನು ತಿಳಿದುಕೊಳ್ಳಬೇಕಂದ್ರೆ, ನೋಟು ಮುದ್ರಿಸುವ ಪೇಪರ್ ತಯಾರಿಸುವ ಕಾರ್ಖಾನೆ ಮಧ್ಯಪ್ರದೇಶ ಹೋಶಿಂಗಾಬಾದ್. ಅಂದರೆ ನೋಟು ತಯಾರಿಕೆಗೆ ಬೇಕಾಗುವ ಪೇಪರನ್ನು ಯಾವ ರಾಜ್ಯ ಸ್ಥಾಪಿಸ್ತದೆ ಅಂತಂದರೆ ಮಧ್ಯಪ್ರದೇಶದ ಹೋಶಿಂಗಾಬಾದ್ನಲ್ಲಿ ಇದೆ. ಅದು 1968ರಲ್ಲಿ ಸ್ಥಾಪನೆ ಆಯಿತು. ಸರ್ಕಾರದ ಎಲ್ಲ ಹಣ RBIನಲ್ಲಿ ಇರುತ್ತದೆ. ಸರ್ಕಾರದ ಎಲ್ಲ ಹಣವು RBIನಲ್ಲಿ ಇರ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕ್ನಲ್ಲಿ ಸರ್ಕಾರದ ಎಲ್ಲ ಹಣ ಇರ್ತದೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಯ ಮಾಡುತ್ತದೆ. ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸುವ ಠೇವಣಿ ಹಣದ ಒಳನಿಗದಿತ ಭಾಗ RBI ಠೇವಣಿ ಅಗಿಸ್ವೀಕಾರ ಮಾಡುತ್ತದೆ. ಇದನ್ನು ಮೀಸಲು ನಿಧಿ ಎಂದು ಕರೆಯುತ್ತಾರೆ. ಇದು RBI ಬ್ಯಾಂಕ್ಗೆ ಸಂಬಂಧಪಟ್ಟ ಒಂದು ಮಾಹಿತಿಯಾಗಿತ್ತು. ಸೊ ಫ್ರೆಂಡ್ಸ್, ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.